ದಿವಂಗತ ನಾಗಮೂರ್ತಿ ಕೆ ಶೀಲವಂತ ಅವರಿಗೆ ಭಾವಪೂರ್ಣ ನುಡಿನಮನ ಕಾರ್ಯಕ್ರಮ ಶನಿವಾರ ಕಾಳಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದಿವಂಗತ ನಾಗಮೂರ್ತಿ ಕೆ ಶೀಲವಂತ ಅವರಿಗೆ ಭಾವಪೂರ್ಣ ನುಡಿನಮನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಳಗಿ ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಅವರು ದಿವಂಗತ ನಾಗಮೂರ್ತಿ ಶೀಲವಂತರು ನಿಷ್ಠ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಗುಣಗಳನ್ನು ಒಳಗೊಂಡ ಆದರ್ಶ ಅಧಿಕಾರಿ ಎಂದು ಸ್ಮರಿಸಿದರು. ನಾಗಮೂರ್ತಿ ಸರ್ ಅವರ ಒಂದು ನುಡಿ ನಮನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ನಮಗೆಲ್ಲ ಅದ್ಭುತದ ಕಾರ್ಯಕ್ರಮ ಪರವಾಗಿಲ್ಲ. ಬಟ್ ಅವ್ರು ಮಾಡಿದಂಥ ಕೆಲಸದ ಬಗ್ಗೆ ನಾವು ಒಂದೆರಡು ಮಾತಾಡ್ಬೇಕಾಗ್ತದೆ. ಹೀಗಾಗಿ ನಾವು ಫಸ್ಟ್ ಆಫ್ ಆಲ್ ಏನಂದ್ರೆ ಇಲ್ಲಿ ಕಾಳಗಿ ಈಗ ಜುಲೈ ತಿಂಗಳಲ್ಲಿ ಬಂದಿದೆ. ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದೆರಡು ಸಪ್ತಾಹ ಅವತ್ತು ನಮ್ದು ದೂರವಾಣಿ ಮ್ಯಾಗ ಸಂಪರ್ಕ ಇತ್ತು. ಅವಾಗ ಏನದ ಪ್ರವಾಸ ಪರಿಸ್ಥಿತಿ ಇತ್ತು. ಆ ಸಂದರ್ಭದಾಗ ಏನದ ಎಲ್ಲ ನಾವು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಮಾಡುವ, ಆ ಸಭೆಗೆ ಅವ್ರು ಬಂದಿರಲಿಲ್ಲ. ಅವರೇ ಆಗಿ ಫೋನ್ ಹಚ್ಚಿದ್ರು, ಸರ್ ನಾ ಅನಿವಾರ್ಯ ಕಾರಣಕ್ಕೆ ನನಗೆ ಬೇರೆ ಕಡೆ ಚಾರ್ಜ್ ಇರೋದ್ರಿಂದ ಏನದ ಈ ಕಾರ್ಯಕ್ರಮಕ್ಕೆ ಇದು ನಿಮ್ಮ ಸಭೆಗೆ ಬಂದಿಲ್ಲ. ಬಟ್ ಪ್ರವಾಸ ಸಂದರ್ಭ ಸಂಬಂಧಪಟ್ಟದ ಏನೇ ಕೆಲಸ ಇತ್ತು ಏನು ಹೇಳಿ ಸರ್, ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ನೀವು ಯಾವುದೇ ಏನು ಕೆಲಸ ಹೇಳಿದ್ರು ಕೂಡ ನಾನು ಅಲ್ಲಿ ಬಂದು ಕೆಲಸ ನಿರ್ವಹಿಸ್ತೀನಿ ಅನ್ನೋ ಹೇಳಿದ್ರು. ಪ್ರತಿ ಸಲಾನು ಮೇಲಿಂದ ಮೇಲೆ 2 days ನಂಗೆ ಫೋನ್ ಹಚ್ಚೋರು, ಸರ್ ಏನಾದರೂ ಸಮಸ್ಯೆ ಅದ, ನಾ ಬರ್ಬೇಕಾಗ್ಯದೇನೋ ಅಥವಾ ನನ್ನಿಂದ ಏನಾದ್ರು ಸಹಾಯ ಬೇಕೇನೋ. ಇಲ್ಲ ನಾ ಹಂಗಿತ್ತಂದ್ರೆ ಹೇಳ್ತೀನಿ ನಾಗಮೂರ್ತಿ ಅವ್ರಿಗೆ, ಈಗಾಗಲೇ ಏನಾದ್ರು ನಮ್ಮ ರೋಡ್ ಬ್ಲಾಕ್ ಅದಾವ. ನಾನು ಕಣಸೂರದಲ್ಲಿದ್ದೆ, ಕಣಸೂರ ಹೆಬ್ಬಾಳದಲ್ಲಿ. ಅವಾಗ ನಾನು ಆ ರೀತಿ ಏನ್ರೆ ನಂಗೆ ಸಮಸ್ಯೆ ಬಂದ ನಾನು ಫೋನ್ ಹಚ್ತೀನಿ, ನೀವು ಅಟೆಂಡ್ ಮಾಡಲಿಕ್ರಿ ಅಂದೆ. ಅವರು ಬಹಳ ಕೆಲವೊಂದು ವಿಚಾರ ಬಹಳ ಒಳ್ಳೇದು ಹೇಳಿದ್ರು ನನಗೆ. ಫಸ್ಟ್ ಆಫ್ ಆಲ್ ಅವ್ರು ಏನಾದ್ರು ಜನರ ಸುರಕ್ಷೆಗೋಸ್ಕರ ಏನೇ ಕೆಲಸ ಇರಲಿ ಸರ್, ನೀವು ಎನಿ ಟೈಮ್ ನಂಗೆ ಫೋನ್ ಮಾಡ್ರಿ, ನಾನು ಬಂದು ಅಟೆಂಡ್ ಮಾಡ್ತೀನಿ. ಆಮೇಲೆ ಇಲಾಖೆಗೆ ಸಂಬಂಧಪಟ್ಟಂಗ ವಿಚಾರಗಳು ಹೇಳಿದ್ರು ಅವರು. ಅವು ಕೂಡ ನನ್ ಇವತ್ತಿಗೂ ಅವರು ನೆನಪು ನಮ್ಮ ಮನೋದಲ್ಲವ. ಇವತ್ತು ಅವರು ನಮ್ಮಿಂದ ಅಗಲಿದ್ದಾರೆ, ಬಟ್ ಅವರು ನೆನಪುಗಳು ಮಾತ್ರ ನಮ್ಮಲ್ಲವ. ಈ ಒಂದು ದುಃಖದಾಯಕ ಕುಟುಂಬಕ್ಕೆ ಅನ್ನೋದ ಆ ದೇವರ ಏನೋದ ಈ ದುಃಖ ಭರಿಸುವ ಶಕ್ತಿ ಕೊಡ್ಲಿ. ಹಾಗೂ ಅವ್ರ ಕುಟುಂಬಕ್ಕೆ ಏನೋದ ನಾಗಮೂರ್ತಿ ಸರ್ ಯಾವ ರೀತಿ ತಗೊಂಡು ಹೋಗ್ಯಾರೋ ಅದೇ ರೀತಿ ಮುಂದುವರಿಲ್ಲ ಅಂತ ಹೇಳಿ ನಾನು ಒಂದೆರಡು ಮಾತು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಬಸಲಿಂಗಪ್ಪ ಡಿಗ್ಗಿ ಅವರು ಅಭಿವೃದ್ಧಿ ಕಾರ್ಯಗಳಲ್ಲಿ ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡಿದ ಅವರ ಸೇವೆ ಮರೆಯಲಾಗದು ಎಂದರು. ಸೊ ಅವರು ಅದೇ ಆಳಂದು ತಾಲೂಕು ಪಂಚಾಯಿತಿ ಅವ್ರ ಬಗ್ಗೆ ಬೇರೆಯವ್ರು ಹೇಳ್ತಿದ್ರು. ಸೊ ನಮಗೆ ವ್ಯಕ್ತಿ ಬಗ್ಗೆ ಸ್ವಲ್ಪ ಬೇರೆಯವ್ರು ಮಾತಾಡೋದಕ್ಕಿಂತ ಅದು ಪಾಸಿಟಿವ್ ಆಗಿ ಮಾತಾಡ್ತಿದ್ರು, ಯಾರೋ ನೆಗೆಟಿವ್ ಆಗಿ ಮಾತಾಡ್ತಾರೆ. ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಏನಾಯ್ತು ಅಂದ್ರೆ ಅವರು ನಾವು ಚಿತ್ತಾಪುರ ಹೋದಾಗ ಅವರು ಅದು ಬಿಟ್ಬಿಟ್ರು. ಇವು ಆಯ್ತಂದ್ರೆ ಮೀಟಿಂಗ್ ಫ್ರೀಕ್ವೆಂಟ್ಲಿ ಬಾಜು ಕೊಡ್ತೀವಿ. ಮತ್ತೆ AW ಹೋದ್ರು. ಅದು ಮತ್ತೆ ಭಾಗ್ಯ ನಮಗೆ ಕಲ್ಪಿಸ್ತಂದ್ರೆ ಮತ್ತೆ ನಾವು ಕಾಳಗಿ ಇವಾಗ ನಾನು ಸರ್ ಸಂಗಟ ನೈಟ್ ಬಾರ್ ಕೂತಿದ್ದೆ. ನಾವು ಸರ್ ಸಂಗಟ ಕೂತಾಗ ನಮ್ಗೆ ಏನೋ ಒಂದು ಕ್ಯೂರಿಯಾಸಿಟಿಯಿಂದ ನಾವು ಏನಂದ್ರೆ ಸರ್ ಸಂಗಟ ಡಿಸ್ಕಸ್ ಮಾಡ್ತೀವಿ. ಅವಾಗ ಬಂದಾಗ ಏನಾಯ್ತಂದ್ರೆ ಇವು ಎಡ್ರಾಮಿ ಇದ್ರು ನನ್ನ ಜೊತೆ AW ಜೊತೆಲೆ AW ಕಾಳಗಿ, AW ಜೇವರ್ಗಿ, AW ಎಡ್ರಾಮಿ 4 ಪೋಸ್ಟ್ ಅನ್ನು ನಿಭಾಯಿಸ್ತಿದ್ರು. ಸೊ ಇವು ಎಡ್ರಾಮಿ ನಮ್ದು ಚಿಂಚೋಳಿ ಇವು ಅವರು ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರು. ಸರ್ ನಾವು ಮಾತು ಕೇಳ್ದ, ಸರ್ ಈಗ ಅವ್ರು ಬರ್ಲಾಕತ್ತಾರ, ನೀವು ಮತ್ತೆ ಆ ಪೋಸ್ಟಿಗೆ ಇದು ಮಾಡ್ರಿ. ಅಂತ ಪೋಸ್ಟ್ ನಾವು ಲಭ್ಯ ಮಾಡೋದು ಪೋಸ್ಟ್ ನಾವು ರೊಕ್ಕಾಸ್ಬಹುದಾಗಿತ್ತು. ಬಟ್ ಅದು ಮಾಡ್ಲಿಲ್ಲ. ಮತ್ತೆ ನಾ ಹೇಳದವ್ರಿಗೆ ನೀವು ಚಿಂಚೋಳಿ ಬರ್ರಿ, ಇಲ್ಲಾಂದ್ರೆ ನೀವು ಕಾಳಗಿ ಬರ್ರಿ, ನಾನು ಏನಂತಾರ ನೀವು ಕಾಳಗಿ ಬರ್ರಿ, ನಾನು ಚಿಂಚೋಳಿ ಹೋಗ್ತೀನಿ ಸರ್. ಗಂಧ ಟೀಮ್ ವರ್ಕ್ ನಡೆದ, ನಮ್ದೆಲ್ಲ ಕೋರ್ಡಿನೇಷನ್ ಚೆನ್ನಾಗದ. ಅವರು ಈಗ ನಮ್ ತರ ನಿಮ್ಗೆ ಯಾರ MLA ಹತ್ರ ಹೋಗಿ ಪೋಸ್ಟಿಂಗ್ ತಗೊಂಡಿಲ್ಲ, ಕಾಳಗಿನೂ ಅಷ್ಟೇ. ಯಾಕಂದ್ರೆ ಕ್ಯೂರಿಯಾಸಿಟಿ ಇರ್ತದೆ. ನಾವೇನ್ ಮಾಡ್ತೀವಿ, ಈಗ ಅಲ್ಲಿ ಚಿಂಚೋಳಿ ಖಾಲಿ ಅದಂದ್ರೆ ಯಾರೋ ಹಿಡಿದು MLA ಲೆಟರ್ ಪ್ಯಾಡ್ ಹಾಕೊಂಡು ಅಥವಾ ಯಾರಿಗಾನ ಹಿಡ್ಕೊಂಡು ಪೋಸ್ಟಿಂಗ್ ಹೋಗ್ತೀವಿ. ಅವರು ಈಗ ಆಳಂದು ಪೋಸ್ಟಿಂಗ್ AW ಅಥವಾ ಪೋಸ್ಟಿಂಗ್ ತಗೋಬೇಕಾದ್ರೆ ಅವ್ರದ್ದು ಅದರಲ್ಲಿ ಇದ್ದಿದ್ದಿಲ್ಲ. ಅವ್ರ ತಂದೆಯವರ ಈಗ ಮೇಡಮ್ ಅವರು ಹೇಳಿದ್ರು. ಆಮೇಲೆ ನಾನು ಸ್ವಲ್ಪ ಈ ವ್ಯಕ್ತಿ ಬಗ್ಗೆ ನಮ್ಗೆ ಕ್ಯೂರಿಯಾಸಿಟಿ ಬಂದಾಗ ನಾನು ಸ್ವಲ್ಪ ಡಬ್ತ್ ಗೊತ್ತಾಯ್ತು. ಅವ್ರು ಜೇವರ್ಗಿಗೆ ಬಂದಾಗ ನಾನೇ 2-3 ಆಪ್ಷನ್ ಕೊಟ್ಟಿದ್ದಾರೆ. ಇಒ ಪೋಸ್ಟ್ ಆಗಲಿ, ಬೇರೆ ಪೋಸ್ಟ್ಗಳಾಗಲಿ. ಆಮೇಲೆ ಗುಲ್ಬರ್ಗ ಡಬಲ್ ಪೋಸ್ಟ್ ಅವರಿಗೆ ಇದಿತ್ತು. ಈ ಸಂದರ್ಭದಲ್ಲಿ ಸಹೋದ್ಯೋಗಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.
ದಿವಂಗತ ನಾಗಮೂರ್ತಿ ಶೀಲವಂತ ಅವರ ಸೇವಾ ಮನೋಭಾವ ಮತ್ತು ವ್ಯಕ್ತಿತ್ವವನ್ನು ಸ್ಮರಿಸಿ ಗೌರವಪೂರ್ವಕ ನಮನ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.